ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVAC ಬ್ಲಾಗ್ಸ್. ಇವತ್ತು ಗುರುವಾರ. ಇವತ್ತು ಬಿಸಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೇನು. ಬೆಳಗ್ಗೆ ಬಿಸಿ ರೊಟ್ಟಿ, ಜೋಳಿಕಾಯಿ ಪಲ್ಯ, ಸೊಪ್ಪು ಬೆಳೆ ಹಾಕಿ ಸಾರು ಮಾಡಬೇಕು. ಹಾಗೆ ಸಾಂಬಾರು ರೆಡಿ ಮಾಡಿಟ್ಟಿದ್ದು ಹಂಗೆ ಐತಿ. ನಿನ್ನೆನೂ ಉರಿಯೋಕ್ಕಾಗಲಿಲ್ಲ. ಇವತ್ತು ಎಷ್ಟೊತ್ತರ ಆಗಲಿ ಉರಿಲೇಬೇಕು ಅಂತ ಪ್ಲಾನ್ ಐತಿ. ಎಲ್ಲ ಕೆಲಸ ಮಾಡಿಕೊಂಡು ಹುರಿದಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಅದು ಕೆಲಸನೂ ಭಾಳ ಆಗ್ತೈತಿ ಅಂತ ಅನಿಸ್ತೈತಿ. ಓಕೆ ನೋಡಿರಿ, ಬಾಂಡೆ ಸಾಮಾನು ಹಂಗೆ ಅದಾವಲ್ಲಿ ದಬಾಕಿಲ್ಲ, ಅಷ್ಟು ಹಂಗೆ ಇದಾವೆ. ಅವನು ಕ್ಲೀನಾಗಿ ಹೊಂದಿಸ್ಕೋಬೇಕು. ರೇಷ್ಮೆ ಸೀರೆ ನಿನ್ನೆ ತಂದವು ಉಟ್ಕೊಂಬಂದವು ಹಂಗೆ ಅದಾವು. ಅದೊಂದು ಬ್ಲೌಸ್ ನೀರಿಗೆ ಹಾಕಬೇಕು ಅಂತ ಅಂದ್ಕೊಂಡಾನೆ. ನೀರಿಗೆ ಹಾಕಿದರೆ ಹೆಂಗೆ ಆಗ್ತೈತೆ ಅಂತ, ಕಲರ್ ಹೋಗ್ತೈತೋ ಏನೋ ಗೊತ್ತಿಲ್ಲ. ಅವು ರೇಷ್ಮೆ ಸೀರೆಗಳು ಒಂದಷ್ಟು ಹುಟ್ಟವು ಹಂಗೆ ಅದಾವು. ಒಂದೊಂದು ನೀರಿಗೆ ಹಾಕಿ ಇಟ್ಕೋಬೇಕು. ನೋಡೋಣ ಇವತ್ತು ಎಷ್ಟೆಷ್ಟೆಲ್ಲ ಕೆಲಸ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಇವತ್ತಿನ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ರಿ, ಜಿಗಿಟ್ ಮಾಡೋಕೆ ಇಟ್ಕೊಂಡೇನಿ. ಇದು ಜಿಗಿಟ್ ಮಾಡೀನಿ. ಈಗ ಸಾಂಬಾರು ಮಾಡೀನಿ, ಬೇಳೆ ಸಾರು. ಇವತ್ತು ಸೊಪ್ಪೋದು ಏನು ಇರ್ತಿಲ್ಲ, ಹಾಗೆ ಬೇಳೆ ಸಾರು ಮಾಡೀನಿ ಮಧ್ಯಾಹ್ನ ಊಟಕ್ಕೆ. ಈಗ ಮಜ್ಜಿಗೆ ಮಧ್ಯಾಹ್ನ, ಅನ್ನ ಸಾಂಬಾರು ಮಜ್ಜಿಗೆ ಮಧ್ಯಾಹ್ನ. ಈಗ ರೊಟ್ಟಿಗೆ ಒಂದು ರಾಯ್ತ ಮಾಡೀನಿ. ನೋಡಿರಿ, ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ಈರುಳ್ಳಿ, ಸೌತೆಕಾಯಿ ಮತ್ತು ಕಡಲೆಕಾಳನ್ನು ನೆನೆಸಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಮೊಳಕೆ ಕಟ್ಟಿ. ಸಣ್ಣ ಸಣ್ಣ ಇಟ್ಟಿಟ್ಟಿಟ್ಟ ಮೊಳಕೆ ಬಂದವು, ಕಾಣಂಗಿಲ್ಲ ಅವು. ಅದನ್ನು ಬೇಳೆ ಬೇಯಿಸೋವಾಗ ಇದನ್ನು ಒಂದು ಕಪ್ಪು ಅಥವಾ ಬಟ್ಲದಾಗ ಹಾಕಿಟ್ರೆ ಕುಕ್ಕರಲ್ಲಿ ಬೆಂದ್ಕೊಂಡ್ಬಿಡ್ತಾವೆ. ಈಗ ಅದನ್ನೇ ಹಾಕಿದ್ದೀನಿ. ಭಾಳ ಟೇಸ್ಟ್ ಆಕತಿ, ಭಾಳ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಜೋಳಕಾಯಿ ಪಲ್ಯ, ಇಲ್ಲಿ ಉದ್ದಿನಬೇಳೆ ನೆನೆಸಿಟ್ಟೇನೆ. ಉದ್ದಿನಬೇಳೆ ಏನಕ್ಕೆ ನೆನೆಸಿಟ್ಟೇನೆ ಅಂದರೆ, ನಾಳೆ ಕಾಂಚೀಪುರಂ ಇಡ್ಲಿ ಮಾಡೋಣ ಅಂತ. ನಾನು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು, ಕಾಂಚೀಪುರಂ ಇಡ್ಲಿನ. ಈ ಸಲ ಹಾಗೆ ಸುಮ್ಮನೆ ಮಾಡ್ತಾ ಇರ್ತೀನಲ್ಲ, ಅದನ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ರೆಸಿಪಿ ಅಂತಲ್ಲ, ಹಾಗೆ ಒಂದು ಮಾಡುವಾಗ ಹಾಗೆ ರೂಟೀನ್ ಬ್ಲಾಗಲ್ಲಿ ಅದು ಕೂಡ ಇರ್ತೈತಿ. ಓಕೆ ನೋಡಿರಿ, ರೊಟ್ಟಿ ಮಾಡೋದೆಲ್ಲ ಆಯಿತು. ನಾನು ಈಗ 2 ರೊಟ್ಟಿ, ಜೋಳಿಕಾಯಿ ಪಲ್ಯ, ಹಾಗೆ ಮೊಸರು ಬಜ್ಜಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ಈಗ ರೊಟ್ಟಿನ ಎಷ್ಟು ಮಾಡಿದ್ದೀನಿ ನೋಡಿರಿ, ಇನ್ನೂ ಅಷ್ಟು ರೊಟ್ಟಿ ಇದ್ದಾವೆ. ಈಗ ನಾನು 2 ರೊಟ್ಟಿನ ತಿಂತೀನಿ. ತುಂಬ ಬಿಸಿಲು, ತುಂಬ ಸೆಕೆ. ಈ ಸೆಕೆಗೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ನೋಡಿರಿ, ಫ್ಯಾನ್ ಹಾಕ್ಯಂದು ಎಲ್ಲ ರೂಮ್ನಾಗ ಕುಂತಾನೆ ಟೀ ಕುಡಿಯೋಕ್ಕೆ. ಇಲ್ಲಾಂದ್ರೆ ಕುಡಿಯೋಕ್ಕಾಗೋದಿಲ್ಲ ಟೀನ. ಸೆಕೆಗೆ ಅದಕ್ಕೆ ಅಡುಗೆ ಮನೆಗಂತೂ ಕುಡಿಯೋಕ್ಕಾಗಲ್ಲ. ಅಡುಗೆ ಮನೆಗೆ ಹಿಂಗೆ ಗ್ಯಾಸಿನ ಕತ್ತಿ ಫುಲ್ ಗಲೀಜಾಗಿ ತೆಗಿಬೇಕೀಗಿನ. ನೋಡ್ರಿ, ಈಗ ಅಷ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಯ್ತು. ಈಗ ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಮಾಡಿದೆ, ಒಂದು ಹುರುಪು. ಈಗ ಸಾಂಬಾರು ಪುಡಿ ಹುರಿಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡನಿ. ನೋಡ್ರಿ, ಹುರಿದ್ರಾಗೆ ಹಾಕ್ತಾನೆ ಎಲ್ಲದನ್ನು. ಇಲ್ಲೊಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಗೆ ಐತಿ, ಮಾಡೋಕ್ಕಾಗಲಿಲ್ಲ. ಇವತ್ತು ಹುರಿತೀನಿ. ಹಂಚಿಟ್ಕೊಂಡನಿ. ನಾನು ಬಳ್ಳಿ ಇಟ್ಕೋಬೇಕಿತ್ತು, ಬಳ್ಳಿಗೆ ಪಲ್ಯ ಮಾಡೀನಿ ನೋಡ್ರಿ ಇವತ್ತು. ಹಾಗಾಗಿ ಇದ್ರಾಗ ಹುರಿತೀನಿ. ಸ್ವಲ್ಪ ಆಗಲಿ ಇದ್ರಾಗೆ ಹುರಿದು ತೆಗಿತೀನಿ. ನೋಡಿ, ಈಗ ರೊಟ್ಟಿ ಗಿಟ್ಟಿ ಎಲ್ಲ ಊಟ ಮಾಡಿ ಆದಮೇಲೆ ನಾನು ಮಸಾಲೆ ಸಾಮಾನನ್ನು ಹುರಿತಾ ಇದ್ದೀನಿ. ಮಸಾಲೆ ಸಾಮಾನು ಹುರಿದಕ್ಕೆ ಟೈಮ್ ಕೂಡಿ ಬಂತು ಅಂತಲೇ ಹೇಳ್ಬೋದು. ನಾನು ಒಂದೊಂದಾಗಿ ಸಪ್ರೇಟಾಗಿ ಹುರಿತಾ ಇಲ್ಲ. ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ. ಈಗ ಎಲ್ಲವನ್ನು ಮಿಕ್ಸ್ ಅಂದರೆ ಏಲಕ್ಕಿ, ಲವಂಗ ಹುರಿದೆ. ಈಗ ಸಾಸಿವೆ, ಜೀರಿಗೆ ಹುರ್ಕೊಂಡೆ. ಅದಾದಮೇಲೆ ಕಡಲೆಬೇಳೆ ಮತ್ತು ಹೆಸರು ಕಾಳನ್ನು ಹುರಿತಾ ಇದ್ದೀನಿ. ಹೆಸರು ಕಾಳಿಲ್ಲ ಅಂದರೆ ಹೆಸರು ಬೇಳೆ ಕೂಡ ಹಾಕ್ಬೋದು. ಇವೆರಡನ್ನ ಹಾಕಿದರೆ ಘಮ, ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತಿ. ಆಮೇಲೆ ಗಟ್ಟಿ ಸಾಂಬಾರು ಆಗ್ತೈತಿ ಅಂತ ಹೇಳ್ಬೋದು. ಆಮೇಲೆ ಮೆಂತ್ಯ ಕಾಳು ಮತ್ತು ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ. ಉದ್ದಿನ ಕಾಳು ಅಷ್ಟೇ ಟೇಸ್ಟು, ಘಮ. ಮೆಂತ್ಯ ಕಾಳು ಅಷ್ಟೇ. ಮೆಂತ್ಯ ಕಾಳಂತೂ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿ ಕೂಡ. ಸಾರು ಉಕ್ಕು ಬರ್ತೈತಿ ಅಂತ ಹೇಳ್ತಾರೆ, ಮತ್ತು ಬರ್ತೈತೆ ಅದು ಮೆಂತ್ಯ ಕಾಳಿಗೆ. ಈಗ ಮೆಂತ್ಯ ಕಾಳು ಮತ್ತು ಉದ್ದಿನ ಕಾಳು ಎರಡನ್ನು ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ಇದಾದಮೇಲೆ ಚಕ್ಕೆನ ಹುರಿತೀನಿ. ಚಕ್ಕೆ ಜೊತೆ ಯಾವುದನ್ನು ಪದಾರ್ಥ ಮಿಕ್ಸ್ ಮಾಡಿಲ್ಲ, ಇದನ್ನು ಮಾತ್ರ ಹುರಿತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಇತ್ತು. ಆಮೇಲೆ ಇದು ಕಟ್ಟಿಗೆ ಪೀಸ್ ಥರ ಇರ್ತೈತಲ್ಲ, ಹಾಗಾಗಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಹುರಿತಾ ಇದ್ದೀನಿ. ನಾವು ಮೊದಲೆಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ, ಕೊತ್ತಂಬರಿ ಕಾಳು ಫಸ್ಟ್ ಹುರ್ಕೊಂಡು ಆಮೇಲೆ ಎಲ್ಲವನ್ನೂ ಹುರ್ಕೊತಿದ್ವಿ. ಈಗ ನೋಡಿರಿ, ಲಾಸ್ಟಿಗೆ ಅರ್ಶಿನ ಹುರಿದು ಎಲ್ಲ ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಆರೋದಕ್ಕೆ ಇಟ್ಟನಿ. ಇದು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕ್ಕೊಂಡು ಸಾಯಂಕಾಲ ರುಬ್ಬೋದಕ್ಕೆ ತೊಗೊಂಡೋಗ್ಬೇಕು ಮಿಕ್ಸರ್ಗೆ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಈಗಷ್ಟೇ ಸ್ನಾನ, ಪೂಜೆ ಆಯಿತು. ಬರೀತಾ ಪೂಜೆ ತೋರಿಸ್ತೀನಿ ನಿಮಗೆ. ಪೂಜೆ ಹೇಗೆ ಕಾಣಿಸ್ತಾ ಇತ್ತು ಅಂದ್ಕೊತೀನಿ.
ಜೆಲ್ ಆಯಿತು, ಸಾಂಬಾರನ್ನು ಹುರಿದಾಯಿತು, ಈಗ ಅಕ್ಕಿ ತೊಳೆದು ಕಿಟ್ಟನಿ. ಫೈನಲ್ ಕೆಲಸ ಅದು. ಅನ್ನ ಮುಗೀತು, ಅದು ಆದಮೇಲೆ ಮುಗೀತು. ಬೆಣ್ಣೆನ ಮೊಸರು ಕಡ್ದಿಟ್ಟನಿ, ಅದನ್ನು ಕೆನೆ ಮೊಸರು ಅದು ತೆಗಿಬೇಕು. ಊಟ ಗೀಟ ಮಾಡಿ ಆರಾಮ್ಸೆ ತೆಗಿತೀನಿ. ಅಲ್ಲಿ ಮಟ ಅದು ಆರಲಿ, ಮಿಕ್ಸಿ ಜಾರ್ ಬಿಸಿಯಾಗಿರ್ತೈತಿ, ಅದು ಆರ್ತಂದ್ರೆ ಆಮೇಲೆ ತೆಗಿಬೋದು. ಓಕೆ, ಬೆಣ್ಣೆ ತೆಗಿತೀನಿ. ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಬೇಕು. ತುಪ್ಪ ಖಾಲಿ ಆಗೈತಿ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಈಗ ಸಾಯಂಕಾಲ ಮಾರ್ಕೆಟಿಗೆ ಹೋಗಿ ಬಂದೆ. ಮಾರ್ಕೆಟ್ಗೆ ಹೋಗಿ ಬಂದು ಮನೆ ಎಷ್ಟೆಷ್ಟು ಕೆಲಸ ಎಲ್ಲ ಏನೋ ಬಿಟ್ಟು ಹೋಗಿದ್ದೆ. ಉಳ್ದೈತಿ ರಾತ್ರಿಗೆ ಏನದ ನಾನು ನಿಮಗೆ ತೋರಿಸ್ತೀನಿ. ಈಗ ಅಡುಗೆ ಮಾಡಕತ್ತೀನಿ. ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡೋಣ ಅಂತ ಆ ಕಡೆ ಆಗ್ತಾಯಿತ್ತು, 2 ಗ್ಯಾಸ್ ಮೇಲೆ ಆ ಕಡೆ ತೋರಿಸ್ತೇನೆ ನೋಡಿರಿ ಏನೇನು ಕೆಲಸ ಬಿದ್ದತಿ. ಇಷ್ಟೆಲ್ಲ ಮಾಡಿ ನಾನು ಮಲಕ್ಕಿ ಹೋಗಿ ನನಗೆ ಈಗಾಗಲೇ ನನಗೆ ಟಯರ್ಡ್ ಆಗೈತಿ. ಅದನ್ನು ಮಾಡ್ಬೇಕು ಕೆಲಸಗಳನ್ನೆಲ್ಲ ತೋರಿಸ್ತೀನಿ ನೋಡಿರಿ. ಒಂದಾಗಿ ತೋರಿಸ್ತೀನಿ. ಆಮೇಲೆ ಮಾರ್ಕೆಟಿಗೆ ಹೋಗಿದ್ದೆ ಅಂದೆಲ್ಲ ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಈಗ ಪಾತ್ರೆ ಬಿದ್ದಾವೆ ಇಷ್ಟು. ಇದು ತುಂಬೈತಿ ಸಿಂಕ್. ಇಲ್ಲಿ ಬರ್ರಿ, ಇಲ್ಲಿ ನೋಡಿರಿ, ಇಲ್ಲಿ ಬೆಂಡೆಕಾಯಿ ಹುಳಿ ಮಾಡೋಕ್ಕಿಟ್ಟಿನಿ. ಬೆಂಡೆಕಾಯಿ ಕುದಿತೈತಿ ಹುರಿದು. ಇಲ್ಲಿ ಮುದ್ದೆ ಮಾಡೋಕ್ಕಿಟ್ಕೊಂಡಾನಿ, ರೆಡಿ ಮಾಡಿ ಇಟ್ಕೊಂಡೀನಿ. ಓಕೆ, ರೈಸ್ ಆಗೈತಲ್ಲಿ ನೋಡಿರಿ. ಎಷ್ಟು ಚಪಾತಿ ಐತಿ, ಅಷ್ಟು ಕ್ಲೀನ್ ಮಾಡಿ ತೆಗೆದಿರ್ತೀನಿ. ಅಂದರೂ ಎಷ್ಟು ಆಗಿರ್ತೈತಿ ಅಂದರೆ ನೋಡಿರಿ. ನನ್ನ ಮಗಂದು ಬರ್ಡೇ ಐತಿ. ಹಾಗಾಗಿ ಅವನಿಗೆ ಭಾಳ ದಿವಸದಿಂದ ಹೇಳ್ತಿದ್ದ. ಇದನ್ನೊಂದು ಕೊಡಿಸ್ಕೊಂಡು ಬಂದೆ. ಫೈಟರ್ ಫಿಶ್ ಐತೆ ನೋಡ್ರಿ, ಕಾಣಿಸ್ತಾ ಐತಿ. ಇದಾ ಮೆರೂನ್ ಕಲರ್ ಈ ಕಡೆ ಕಾಣಿಸ್ತೈತೆ ನೋಡ್ರಿ. ಇದು ಒಂದು ಚಿಕ್ಕದಾದ ಒಂದು ಅಕ್ವೇರಿಯಮ್ನ ಅವನಿಗೆ ಕೊಡಿಸ್ಕೊಂಡು ಬಂದೆ. ಈಗ ಫಿಶ್ಶು, ಟ್ಯಾಂಕು ಮತ್ತು ಇದು ಕಲರ್ ಸ್ಟೋನ್ಸ್ ಎಲ್ಲ ಸೇರಿ 1000 ಆಯಿತು. ಮತ್ತು ಅದಕ್ಕೆ ಹಾಕೋ ಗುಳಿಗೆ ನೋಡ್ರಿ ಕಾಣಿಸುತ್ತೆ ನೋಡ್ರಿ. ಇದು ಫಿಶ್ ಯಾವ ರೀತಿ ಐತಿ ಕೊಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿರಿ, ಈ ಬಟ್ಟೆ ಗುಡ್ಡಿ ನೋಡಿರಿ, ಯಾರಾದ್ರೂ ಮನೆಗೆ ಇರ್ತಾವ ಹೆಂಗ ಇವು. ಈ ಬಟ್ಟೆ ಗುಡ್ಡಿ ತೆಗಿಬೇಕು ಮೊದಲು. ಓಕೆ, ಬರೀ ಅಡುಗೆ ಮನೆ ಹಿಂಗೆ ಕಾಣಿಸ್ತಾ ಇರ್ತೀವಿ. ಸಣ್ಣದಾದ ಚಿಕ್ಕದಾದ ಅಕ್ವೇರಿಯಮ್, ಒಂದೇ ಒಂದು ಫಿಶ್ ಇದರಲ್ಲಿರೋದು. ಓಕೆ, ಬರ್ರಿ. ದೇವ್ರ ಮುಂದೆ ದೀಪ ಹಚ್ಚಿ ಹಾಗೆ ಉದ್ದಿನ ಕಡೆ ಬೆಳಗ್ಗೆ ಹೋಗ್ಬಿಟ್ಟಿದ್ದೆ. ಈಗ ಮುದ್ದೆ ಸಾರು ಮಾಡಿ ಊಟ ಗೀಟ ಮಾಡಿ ನೋಡೋಣ. ಅಷ್ಟು ಬೆಳಗಾಕಾದ್ರೆ ಬೆಳಗ್ತೀನಿ, ಇಲ್ಲ ಅಂದರೆ ಅರ್ಧ ಬೆಳಿಗ್ಗೆ ಅರ್ಧ ಹಾಗೆ ಬಿಟ್ಟು ಗ್ಯಾಸಿನ ಕಟ್ಟಿ ಮಾತ್ರ ಕ್ಲೀನ ಮಾಡಿ ಮಲಗ್ತೇನೆ. ಓಕೆ, ಈ ವಿಡಿಯೋನ ಇವತ್ತಿಗೆ ನಾನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಶುಕ್ರವಾರ, ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಬೇಕು. ಹಾಗೆ ಪಾತ್ರೆ ಎಷ್ಟೊಂದಿದ್ದು ತೊಳೆದು ಹಾಗೆ ಇಟ್ಟೆ. ಇನ್ನೊಂದು ಸ್ವಲ್ಪ ಹಾಗೆ ಬಿದ್ದವು ಪಾತ್ರೆ. ನಾನು ನಿನ್ನೆ ಹೇಳಿದ್ನಲ್ಲ ಸಾಯಂಕಾಲ ಮಾರ್ಕೆಟಿಗೆ ಹೋಗಿದ್ದೆ ಅಂಥೇಳಿ. ಮಾರ್ಕೆಟ್ಗೆ ಹೋಗಿ ನನ್ನ ಮಗ ಯಾವಾಗಲೂ ಫೈಟರ್ ಫಿಶ್ ಬೇಕು ಅಂತಿದ್ದ, ಕೊಡ್ಸೋಕ್ಕಾಗಿದ್ದಿಲ್ಲ. ನಿನ್ನೆ ಹೋಗಿ ತೊಗೊಂಬಂದ್ವಿ. ಭಾಳ ಖುಷಿಯಾಗೈತಿ ಅವನಿಗಂತೂ. ಹಾಗೆ ಬಂದು ರಾತ್ರಿ ಮುದ್ದೆ ಮಾಡಿದೆ. ಮುದ್ದೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ 9:30 ಹಾಗೆ ಹೋಯ್ತು. 9:30 ಆಯಿತು. ಅಷ್ಟರ ಮೇಲೆ ಎಷ್ಟು ಮಧ್ಯಾಹ್ನದ್ದು ಪಾತ್ರೆಗಳಿದ್ದವು, ಅವನ್ನೂ ಎಲ್ಲ ತೊಳೆದಿಟ್ಟು ಸ್ವಲ್ಪ ಹಂಗೆ ಬಿಟ್ಟೆ. ಭಾಳ ಆದರೂ ನನಗೆ ಭಾಳ ನಿಂತ್ಕೊಂಡು ಪಾತ್ರೆ ತೊಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ತೊಳೆದು ಸ್ವಲ್ಪ ಎಲ್ಲ ಹಾಗೆ ಬಿಟ್ಟು ಮಲಗಿದ್ದೆ. ಹಾಗೆ ಸಾಂಬಾರು ಪುಡಿನೂ ಹಾಕ್ಸ್ಕೊಂಬಂದಿಲ್ಲ ನೆನ್ನೆ ಸಾಯಂಕಾಲ. ಅದನ್ನು ಆರಿಟ್ಟನಿ. ಅದನ್ನೀಗ ಒಂದು ಡಬ್ಬಿಗೆ ತುಂಬಿಡಬೇಕು, ಸ್ಟೀಲ್ ಡಬ್ಬಿಗೆ ತುಂಬಿಡ್ಬೇಕು. ಸಾಂಬಾರು ಪುಡಿ ಖಾಲಿಯಾಗಿ ಭಾಳ ದಿವಸ ಆಗಿತ್ತು. ಖಾಲಿಯಾಗಿತ್ತು ಅಂದರೆ ಇತ್ತು ಸ್ವಲ್ಪ, ಅದನ್ನೇ ಉಪಯೋಗಿಸೋಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಹಾಗೆ ಬಿಟ್ಟಿದ್ದೆ ಅದನ್ನು. ನೆನ್ನೆ ಬೆಳಗ್ಗೆ ಹುರಿದ್ನೆಲ್ಲ ನೆನ್ನೆ ಸಾಯಂಕಾಲ ಹೋಗಿ ಗಿರಣಿಗೆ ಹಾಕಿಸ್ಕೊಂಡು ಬಂದೆ. 5ಗೆ ಪಾತ್ರೆ ಬಾಕ್ಸಿಗೆ ತುಂಬಿಡ್ಬೇಕು. ಹಾಗೆ ಒಂಚೂರು ಫ್ರಿಜ್ನಾಗ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಹೊರಗಿಟ್ರೆ ಅದು ಇದು ಬುರ್ಲಿ ಅಂತ ನುಸಿ ಏನೋ ಹೇಳ್ತಾರಲ್ಲ ಅಂತ ಒಂದು ಆಗೋ ಚಾನ್ಸಸ್ ಇರ್ತಾವೆ. ಎಷ್ಟು ಗಾಡಿ ಅವಾಜ್ ಹಾಕೋದು ಮನೆ ಹತ್ರ. ಓಕೆ, ಇವತ್ತು ಇಡ್ಲಿ ಮಾಡೋಣ ಅಂತಂದ್ರೆ ಇಡ್ಲಿ ವಡೆ ಬೇಕಂತೆ ನನ್ನ ಮಗನಿಗೆ. ವಡೆ ಬೇಕಂತೆ. ಮಮ್ಮಿ ವಡೆ ಮಾಡು ವಡೆ ಮಾಡು ಯಾವಾಗಲೂ ಹೇಳ್ತಿದ್ದೆ. ನನ್ನ ಕೈಲಿ ಆಗಲ್ಲಪ್ಪ ಅಂತಿದ್ದೆ. ಎಲ್ಲದನ್ನೂ ನಿಂತ್ಕೊಂಡು ಮಾಡೋದು ನನ್ನ ಕಡೆಯಿಂದ ಆಗೋದೇ ಇಲ್ಲ. ಅದಕ್ಕೆ ವಡೆ ಮಾಡು ಅಂತಿದ್ದೆ. ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ಕಾಂಚೀಪುರಂ ಇಡ್ಲಿ ಮಾಡ್ತಾಯಿದ್ದೀನಿ. ಕಾಂಚೀಪುರಂ ಇಡ್ಲಿನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅದರದ ಡೀಟೇಲ್ ವಿಡಿಯೋ ನಾನು ತೋರಿಸ್ತೀನಿ, ಏನೇನು ಹಾಕಬೇಕು ಹೆಂಗೆ ಎತ್ತ ಅಂತ. ಇವತ್ತು ಪ್ರತಿ ಸಲ ಯಾವಾಗಲೂ ಸಾದಾ ಇಡ್ಲಿ ಮಾಡ್ತೀವಿ. ಇವತ್ತು ಕಾಂಚೀಪುರಂ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಂಚೀಪುರಂ ಇಡ್ಲಿನ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ, ಡೀಟೇಲಾಗಿ ರೆಸಿಪಿನ ಶೇರ್ ಮಾಡೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಅದನ್ನು ಸಪ್ರೇಟ್ ಒಂದು ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ಹಾಗಾಗಿ ಈಗ ಹಾಗೆ ಸ್ವಲ್ಪ ಮಾಡೋವಾಗ ತೋರಿಸ್ತೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಓಕೆ, ಈ ಒಂದು ಕಾಂಚೀಪುರಂ ಇಡ್ಲಿ ಮತ್ತು ಅದಕ್ಕೆ ಒಂದು ಸಾಗು ಮಾಡೋದು ಸಾಂಬಾರು ಮಾಡೋದು ನೋಡ್ತೀನಿ.
ಚಟ್ನಿ ಅಂತೂ ಮಾಡೇ ಮಾಡ್ತೀನಿ. ಕಂಪಲ್ಸರಿ ಅದಕ್ಕೆ ಚಟ್ನಿ ಬೇಕು. ನಮಗೂ ಚಟ್ನಿ ಇಲ್ಲ ನಾವಂತೂ ಬೇರೆ ಏನು ಹಚ್ಕೊಂಡು ತಿನ್ನೋಕ್ಕೂ ನಮಗೆ ಮನಸ್ಸಾಗಲ್ಲ. ನೋಡೋಣ, ಒಂದು ಸಾಗು ಮಾಡ್ತೀನಿ, ಏನಾದರೂ ಒಂದು ಅದಕ್ಕೆ ಅಂತ ಸಪ್ರೇಟ್ ಮಾಡ್ತೀನಿ. ಮಾಡಿ ಚಟ್ನಿ ಮತ್ತು ಒಂದು ಕಾಂಚಿಪುರಂ ಇಡ್ಲಿ ಮತ್ತು ವಡೆ ಮಾಡ್ತೀನಿ. ವಡೆ ದುಂಡು ಮಾಡ್ತೀನಿ. ನಮಗಂತೂ ಆ ರೌಂಡಾಗಿ ಬಿಡೋಕ್ಕೆ ಬರಲ್ಲ. ನೋಡೋದು ಈ ಸಲ ಒಂದು ಸಲ ಪ್ರಯತ್ನ ಮಾಡ್ತೀನಿ. ಸಣ್ಣ ಸಣ್ಣಕ್ಕೆ ಬಂದರೆ ಬಿಡೋದಾದರೆ ಬಿಡ್ತೀನಿ, ಇಲ್ಲ ಅಂದರೆ ರೌಂಡಾಗೆ ಬಿಟ್ಟು ಮಾಡಿಬಿಡ್ತೀನಿ. ಮತ್ತು ಹಿಂಗಾದ್ರೂ ಒಂದು ಮಾಡಬೇಕಲ್ಲ, ಹಾಗಾಗಿ ಬರೀ ಇವತ್ತಿನ ರೂಟೀನ್ ವ್ಲಾಗ್ನ ಸ್ಟಾರ್ಟ್. ಓಕೆ, ಬಿದ್ದವು ಅಂತ ಹೇಳಿದ್ನಲ್ಲ, ಇವು ನೋಡಿರಿ ಬೆಳಗಿಟ್ಟವು ತೆಗಿಬೇಕು. ಅಷ್ಟನ್ನು ಕಲರ್ ಇವನ್ನ ಹುಡುಕ್ತಾ ಇದ್ದೆ ನಾನು, ನನಗೆ ಎಲ್ಲಿರ್ತಾವೆ ಅಂತ ಗೊತ್ತಿರಲಿಲ್ಲ. ನಿನ್ನೆ ಫಿಶ್ ತರಕ್ಕೆ ಹೋದಾಗ ಸಿಕ್ಕವು ಇವು. ಹಾಗಾಗಿ 20 ರೂಪಾಯಿ ಪಾಕೆಟ್ ಅಂತೆ, ಅದರಲ್ಲಿ ಒಂದು ಸ್ವಲ್ಪ ಹಾಕಿಟ್ಟೇವಿ. ಇನ್ನೂ ಸ್ವಲ್ಪ ಅದಾವು. ನನಗಿದು ಒಂದು ಗಿಡ ಹಾಕಲಿಕ್ಕೆ ಒಂದು ಬಾಟಲ್ ಐತೆ ನನ್ನ ಹತ್ರ, ಚೆನ್ನಾಗಿದೆ ಅದು ಬಾಟ್ಲ್. ಅದಕ್ಕೆ ಮುಚ್ಚುಣಿಕಿಲ್ಲ, ಅದರಲ್ಲೇ ನಾನು ಮನಿ ಪ್ಲ್ಯಾಂಟ್ ಹಾಕ್ತೀನಲ್ಲ, ತೆಳಗಡೆ ಒಂದೆರಡು ಹಾಕಿಡೋಣ ಅಂತ ಇಷ್ಟು ಕ್ಲೀನ್ ಮಾಡಿ ಮಲಗಿದ್ದೆ. ಮಾನೆ ಹಣ್ಣು, ಕಲ್ಲಂಗಡಿ ಹಣ್ಣು ನೋಡ್ರಿ, ಇದು ನೋಡಿ ಸಾಂಬಾರು ಪುಡಿ ತೋರಿಸ್ತಾರೆ. ಸಾಂಬಾರು ಪುಡಿ ಕಡೆ ನೋಡ್ರಿ, ಘಮ ಘಮ ಅಂತತಿ. ಇದನ್ನೇ ಜಲ್ಡಿಗೆ ಹಿಡ್ಕೋಬೇಕು, ಒಂಚೂರು ಜಲ್ಡಿಗೆ ಹಿಡ್ಕೊಂಡು ನೋಡಿ ಹಾಕ್ತೀನಿ. ದಪ್ಪ ದಪ್ಪ ಇದ್ದರೆ ತೆಗಿತೀನಿ, ಚೆನ್ನಾಗಿದ್ದರೆ ಹಾಗೆ ಹಾಕ್ತೀನಿ. ಅದೇನೇನಾಗಲ್ಲ, ಪಲ್ಯಕ್ಕೆ ಹಾಕಿದರೂ ಚೆನ್ನಾಗಿ ಆಗ್ತೈತಿ. ನೆನ್ನೆ ಹಾಕಿಸ್ಕೊಂಡು ಬಂದೆಲ್ಲ, ಸ್ವಲ್ಪ ಆರಿಟ್ಟಿದ್ದೆ, ಇದನ್ನು ಆರಿಟ್ಟಿದ್ದೆ. ಈಗ ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ತೆಗೆದಿಡ್ತೀನಿ. ದಿವಾನ್ ಕಾಟ್ ಸೋಫಾ ಸೆಟ್ ಇಲ್ಲಿ ಕುಂತೈತಿ, ಇದನ್ನು ಕ್ಲೀನ್ ಮಾಡ್ಬೇಕು. ಈಗ ಬಟ್ಟೆ ಮಡಚಲೇ ಇಲ್ಲ, ರಾತ್ರಿ ಹಾಗೆ ಇದಾವೆ. ಇಲ್ಲಿ ಖಾಲಿ 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 ಐತಲ್ಲ, ಇಲ್ಲಿಗೆ ಒಂದು ವಸ್ತು ಬರೋದೈತಿ. ನೋಡೋಣ ಯಾವಾಗ ಬರ್ತೈತಿ ಅಂತ ಗೊತ್ತಿಲ್ಲ, ಒಟ್ಟು ತರ್ತೀನಿ ನಾನು. ಅದನ್ನು ಟೈಮ್ ತೊಗೊಳ್ತೈತೆ ಅಷ್ಟೇ, ಇನ್ನೂ ಒಂದು ತಿಂಗಳಾಗ್ಬೋದು ಅಥವಾ 2 ತಿಂಗಳಾಗ್ಬೋದು. ಇಲ್ಲಿ ಮಾತ್ರ ಒಂದು ವಸ್ತು ಬರ್ತೈತಿ, ನೋಡೋಣ ತೋರಿಸ್ತೀನಿ. ನಮ್ಮ TV ಕ್ಯಾಬಿನೆಟ್, ನಮ್ಮ ಫಿಶ್ ನೋಡ್ರಿ, ನಿದ್ದೆ ಮಾಡಕತ್ತಿ ಏನು ಮಾಡ್ಕತ್ತೈತಿ ನೋಡಿರಿ. ಕಸ್ಮರಿಗೆ ಕಸ ಎಲ್ಲ ಅಲ್ಲೇ ಇಟ್ಟನಿ, ತೆಗಿತೀನಿ ಆಮೇಲೆ. ನೋಡ್ರಿ ಆಟ ಆಡ್ತಾಯಿದ್ದು ನಮ್ಮ ಫಿಶ್. ಹೇಗಿದೆ ಫಿಶ್ಶು? ಓಕೆ ನೋಡ್ರಿ, ಕಾಂಚೀಪುರಂ ಇಡ್ಲಿ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇಡ್ಲಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಸಾಸಿವೆ, ಜೀರಿಗೆನ ಒಗ್ಗರಣೆಗೆ ಹಾಕಿ ಆ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿದೆ. ಸ್ವಲ್ಪ ಕಾಳು ಮೆಣಸನ್ನು ಕುಟ್ಟಿ ಹಾಕಿದೆ. ಆಮೇಲೆ ಈ ಕಡೆಗೆ ಬಟ್ಲದಲ್ಲಿ ಹಾಕಿ, ಜಾಮೂನ್ ಬಟ್ಲ ಇರ್ತಾವಲ್ಲ, ಆ ಜಾಮೂನ್ ಬಟ್ಲದಲ್ಲಿ ಹಾಕಿ ಇಟ್ಟೆ ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತು ಟೀ ಕುಡೆ ಲೋಟದಲ್ಲಿ 2 ಹಾಕಿಟ್ಟೆ. ನಮ್ಮನೇಲಿ ಈ ಟೀ ಕುಡೆ ಲೋಟದಲ್ಲಿ ಹಾಕಿದ್ದು ಇಷ್ಟ ಆಗಲಿಲ್ಲ, ಆದರೆ ಜಾಮೂನ್ ಬಟ್ಲದಲ್ಲಿ ಹಾಕಿದ್ದು ಮಾತ್ರ ಇಷ್ಟ ಆಯ್ತು, ತಿಂದರು. ನನಗೆ ಎಲ್ಲ ಥರದ ಇಡ್ಲಿನೂ ಇಷ್ಟ. ನನಗೆ ಒಂಥರ ಮಲೆನಾಡಿನಲ್ಲಿ ಮಾಡೋ ಅಂಥ ಕಡುಬು, ಅಕ್ಕಿ ಕಡುಬು ಅಂತಾರಲ್ಲ, ಆ ಥರ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಈ ಕಡೆ ಗಟ್ಟಿ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು. ಮಾಮೂಲು ಮಾಡೋ ಅಂಥ ಸಾಂಬಾರನ್ನೇ ಸ್ವಲ್ಪ ಗಟ್ಟಿ ಮಾಡಿದ್ದೆ ನಾನು ಇದನ್ನು. ತುಂಬ ಚೆನ್ನಾಗಾಗಿತ್ತು. ಇಡ್ಲಿ ಕಾಂಚೀಪುರಂ ಇಡ್ಲಿ, ಸಾಂಬಾರು, ಚಟ್ನಿ, ಹಾಗೆ ಅದಕ್ಕೆ ಹಾಕಿರೋಂಥ ಒಗ್ಗರಣೆ ಅಂತೂ ಸೂಪರಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ. ಒಂದು 15 ನಿಮಿಷ ಬೇಯಿಸಬೇಕು, ತುಂಬ ಚೆನ್ನಾಗಿ ಬೆಂದ್ಕೊತಾವು. ಹಾಗೆ ನೋಡಿರಿ, ಇಡ್ಲಿ ಎಲ್ಲ ಮಾಡಿಟ್ಟು, ಚಟ್ನಿ ಸಾಂಬಾರು ಮಾಡಿಟ್ಟು, ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದೆ. ಇವತ್ತು ಬಾಳೆಹಣ್ಣು ಇರಲಿಲ್ಲ, ಹಾಗಾಗಿ ಸಕ್ಕರೆನ ನೈವೇದ್ಯ ಮಾಡಿದೆ. ಹಾಗೆ ಹೂವು ಕೂಡ ಸಿಗಲಿಲ್ಲ, ಎಲೆ ಮಾತ್ರ ಸಿಕ್ಕವು. ಶುಕ್ರವಾರದ ಪೂಜೆ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ನಮ್ಮನೆ ಹತ್ರ ಎಕ್ಕಿ ಗಿಡ ಭಾಳ ಇದಾವಲ್ಲ, ಹಾಗಾಗಿ ಎಕ್ಕಿ ಹೂವು ಸಿಗ್ತಾವು ಪೂಜೆಗೆ. ತುಂಬ ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ಹೂವುಗಳು. ನಮ್ಮ ಮನೆ ಎದುರಿಗೇ ಐತಿ ದೊಡ್ಡ ಗಿಡ, ಅದು ಮರ, ಅದರದ್ದು ಮರ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿತ್ತದು. ಹಾಗೆ ನೋಡ್ರಿ, ಇಡ್ಲಿ ಯಾವ ರೀತಿ ಒಂದೊಂದೇ ಲೋಟ ಮತ್ತು ಬಟ್ಲನ ಬಿಟ್ಟು ಬರ್ತಾವೆ ಅಂತ. ಜಾಮೂನ್ ಬಟ್ಲ ಇರ್ತಾವಲ್ಲ ಮನೇಲಿ ಸಣ್ಣವು, ಅದೇ ಜಾಮೂನ್ ಬಟ್ಲದಲ್ಲಿ ನಾನು ಮಾಡಿದ್ದು. ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಬಟ್ಲ ಏನು ತರೋದಕ್ಕೆ ಹೋಗಿಲ್ಲ. ಜಾಮೂನ್ ಬಟ್ಲು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರ್ತವೆ. ಗಾಜಿನ ಬಟ್ಲ ಇಡಬೇಡ್ರಿ, ಸ್ಟೀಲಿನ ಬಟ್ಲದಲ್ಲಿ ಹಾಕಿಡ್ಬೋದು. ಓಕೆ, ಇವತ್ತು ಯಾಕೋ ಕಾಂಚೀಪುರಂ ಇಡ್ಲಿ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಮಾಡಿದೆ. ತುಂಬ ಚೆನ್ನಾಗಾಗಿದ್ದು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು.